ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ನಾನು ಮಾಡ್ತಾ ಇರುವಂಥ ಈ ಸುಪ್ರೀಂ ಕೋರ್ಟಿನ ಮಹತ್ವದಾದಂಥ ಮತ್ತು ಐತಿಹಾಸಿಕ ತೀರ್ಪುಗಳ ಈ ವಿಡಿಯೋಗಳನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ. ನೆಕ್ಸ್ಟ್ 40-50 ವಿಡಿಯೋಸ್ ಲೈಕ್ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಎಲ್ಲ ಮಹತ್ವದ ತೀರ್ಪುಗಳನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನಿಮ್ಮ ಕಡೆಯಿಂದ ನಂದೊಂದೇ ಏನು ರಿಕ್ವೆಸ್ಟು ಅಂದರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಶೇರ್ ವಿಡಿಯೋ ವಿತ್ 4-5 ಆಫ್ ಯುವರ್ ಫ್ರೆಂಡ್ಸ್. ನಿಮ್ಮ 5 ಜನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಸರ್, ನಾವು ಶೇರ್ ಮಾಡಿರ್ತೀವಿ, ಅವ್ರು ನೋಡಂಗಿಲ್ಲರಿ, ಅವ್ರು ಇಂಥವೆಲ್ಲ ಮಾಡೋಂಗಿಲ್ಲ ಅಂತ ನೀವು ಹೇಳ್ಬೋದು. ನಿಮ್ಮ ಕರ್ಮನ ನೀವು ಮಾಡಿ. ಜಸ್ಟ್ ಲೈಕ್ ನಾನು ಹೇಳ್ತಾ ಇದ್ದೀನಲ್ವಾ, ಶೇರ್ ಮಾಡಿ, ದ್ಯಾಟ್ಸ್ ಇಟ್. ಓಕೆ, ಅವ್ರು ನೋಡಲಿ ಬಿಡಲಿ, ಆ್ಯಂಡ್ ಐ ಆಮ್ ಶ್ಯೂರ್ ಒಂದಿನ ಯಾವತ್ತಾದರೂ ನೋಡೋಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಈ ದೇಶದೊಳಗೆ ಗುಟ್ಕಾ ತಿನ್ನಿರಿ, ರೀಲ್ಸ್ ಮಾಡಿರಿ, ಆಮೇಲೆ ಹಾಳಾಗ್ರಿ ಅಂದರೆ ಈವನ್ ಡಬಲ್ ಮೀನಿಂಗ್ ಡೈಲಾಗ್ ಹೇಳಿದರೆ ಭಾಳ ಜನ ನೋಡ್ತಾರೆ. ಆದರೆ ದೇಶದ ಕಾನೂನು ಬಗ್ಗೆ ತಿಳ್ಕೊರಿ, ಸುಪ್ರೀಂ ಕೋರ್ಟ್ನೊಳಗೆ ಏನು ಹೇಳ್ತಿದ್ದಾರೆ ತಿಳ್ಕೊಳ್ರಿ. ನಾಳೆ ನಮ್ಮ ಬದುಕೆಯೊಳಗೆ ಏನೇ ಬರ್ಬೋದು, ಅವಾಗ ನಿಮ್ಗೆ ಈ ನಾಲೆಜ್ ಉಪಯೋಗ ಆಗುತ್ತೆ. ಬೇರೆಯವರು ನೋಡಿದರೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಭಾಳ ಜನ ಆ ಥರ ಮಾಡೋದಿಲ್ಲ. ದ್ಯಾಟ್ಸ್ ಓಕೆ. ಇವತ್ತು ಕಳೆದ 10 ವರ್ಷದೊಳಗೆ ಸುಪ್ರೀಂ ಕೋರ್ಟ್ ಏನ್ರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜಜ್ಮೆಂಟ್ ಅಂತ ಏನಾದರೂ ಕೊಟ್ಟಿದ್ರೆ ಅದುವೇ ಪುಟ್ಟಸ್ವಾಮಿ ಪ್ರಕರಣ. ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನಾನು ನಿಮಗೆ ನೀಡ್ತೀನಿ. KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2017. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಬಹಳಷ್ಟು ಎಕ್ಸಾಮಲ್ಲಿ ಇದನ್ನೇ ಕ್ವಶನ್ ಕೇಳಿದ್ದಾರೆ, ಯಾವ ವರ್ಷ ಪುಟ್ಟಸ್ವಾಮಿ ಕೇಸ್ ಜಜ್ಮೆಂಟ್ ಬಂದಿದ್ದು. ಇಲ್ಲಿ ಫೋಟೋ ಇದೆಯಲ್ವಾ, ಇವರೇ ಪುಟ್ಟಸ್ವಾಮಿ. ಇವರು ಕರ್ನಾಟಕ ಹೈಕೋರ್ಟ್ನ ರಿಟೈರ್ಡ್ ಜಡ್ಜ್ ಆಗಿದ್ರು. ಈ ಮನುಷ್ಯ ಲಾಸ್ಟ್ ಇಯರ್ 2024 ತೀರ್ ಹೋದರು. ಆದರೆ ಇವರ ಒಂದು ಹೆಸರು ಈ ದೇಶದ ಇತಿಹಾಸದಿಂದ ಅಳಿಸಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇವರಿಂದಾನೇ ರೈಟ್ ಟು ಪ್ರೈವಸಿ ಅಂದರೆ ಖಾಸಗಿತನದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಬರಲಿಕ್ಕೆ ಕಾರಣೀಭೂತನಾದ ಮಹಾನ್ ಪುರುಷ ಇವರು. ಓಕೆ, ರಿಯಲಿ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಎದಕ್ಕಂದರೆ ಅಷ್ಟು ವರ್ಷ ಇದನ್ನ ಕೇಸ್ನ ಇವರು ನಡೆಸಿದ್ದು. 9 ಜನ ಜಡ್ಜಸ್ಗಳಿರುವಂಥ ಬೆಂಚ್ ಫೈನಲಿ ಇದಕ್ಕೆ ವರ್ಡಿಕ್ಟ್ ಕೊಟ್ಟಿದ್ದು. ಹಂಗಂದ್ರೆ ಬರ್ರಿ, ಏನು ಈ ಪ್ರಕರಣ, ಇದ್ರ ಹಿನ್ನೆಲೆ ಏನು, ಎಲ್ಲಿಂದ ಶುರು ಆಯಿತು ನೋಡ್ರಿ. ಈ ಕ್ಲಾಸಸ್ಗಳನ್ನ ಅದಾವಲ್ಲ, ಇವನ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸಸ್ಸು ನಾನು ಮಾಡ್ತಿರ್ತೀನಲ್ಲ, ಅದನ್ನು ಕಾಟಾಚಾರಕ್ಕೆ ನೋಡಬೇಡ್ರಿ, ಎಂಜಾಯ್ ಮಾಡಬೇಕು, ಇಂಟ್ರೆಸ್ಟಿಂದ ನೋಡ್ಬೇಕು. ಓಕೆ, ಸುಮ್ಮನೆ ಏನೋ ಒಂದು ಇರಲಿ ಬಿಡುಪ್ಪ ಕೇಳಬೇಕಂತ ಕೇಳಬೇಡ್ರಿ, ನೋಡ್ಬೇಕಂತ ನೋಡಬೇಡ್ರಿ. ಓಕೆ, ನಾಳೆ ಈ ಒಂದು ತರಗತಿಗಳನ್ನ ನೋಡಿದ ಮೇಲೆ ನೀವು ಎಲ್ಲಿ ಹೋಗಿ ರೀಚ್ ಆಗ್ತೀರಿ, ಆಮೇಲೆ ನಿಮ್ಗೆ ಏನೇನೆಲ್ಲ ಅಧಿಕಾರ ಸಿಗ್ತಾವೆ, ಅಧಿಕಾರ ಸಿಕ್ಕಂಗೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಈಗಿನಿಂದನೇ ಇಮ್ಯಾಜಿನ್ ಮಾಡ್ಕೊರಿ. ನಿಮಗೆ ಕ್ಲಾಸ್ ಕೇಳಿಕ್ಕೂ ಬೋರ್ ಆಗೋದಿಲ್ಲ, ಇವನ್ ಓದಲಿಕ್ಕೂ ಬೋರ್ ಆಗೋದಿಲ್ಲ. 2012 ಮಾಜಿ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ, ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ KS ಪುಟ್ಟಸ್ವಾಮಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿನ ಹಾಕ್ತಾರೆ. ಯಾಕೆ ಇವ್ರು ಈ ಅರ್ಜಿ ಹಾಕಿದ್ರಂದ್ರೆ, 2012 ಸರ್ಕಾರ ಅನೌನ್ಸ್ ಮಾಡ್ತೈತಿ, ಇನ್ ಮ್ಯಾಗ ಆಧಾರ್ ಕಾರ್ಡಿನ ಸಂಬಂಧ ಐತ್ಲ, ಪ್ರತಿಯೊಬ್ಬ ನಾಗರಿಕನ ಡೇಟಾ ಕಲೆಕ್ಷನ್ ಮಾಡ್ತೀವಿ, ಡೇಟಾನ ನಾವು ಇಟ್ಕೊಂಡು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ರೆಟಿನಾಸ್ ಆಗಿರಬಹುದು, ಆ್ಯಂಡ್ ಸೋ ಮೆನಿ ಪರ್ಸ್ನಲ್ ಡೇಟಾ ಏನಿತ್ತು, ನಮ್ಗೆ ಯಾವ ರೋಗ ಇದೆ, ನಮ್ಮ ಬ್ಲಡ್ ಗ್ರೂಪ್ ಯಾವುದು, ನಮ್ಗೆ ಎಷ್ಟು ಸಿಬ್ಲಿಂಗ್ಸ್ ಇದ್ದಾರೆ, ನಮ್ಮ ತಂದೆ ತಾಯಿ ಯಾರು ಅನ್ನುವಂಥ ಸೋ ಮೆನಿ ಇನ್ಫಾರ್ಮೇಷನ್ಸ್, ಪೂರ್ತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸರ್ಕಾರದ ಹತ್ರ ಇರಬೇಕು. ಆ ಉದ್ದೇಶಕ್ಕಾಗಿ ನಾವು ಆಧಾರ್ ಕಾರ್ಡನ್ನು ಭಾರತದೊಳಗೆ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂತ ಸರ್ಕಾರ ಅನೌನ್ಸ್ ಮಾಡ್ತು. ನೋಡ್ರಿ ಗೈಸ್, ನನ್ನ ವೈಯಕ್ತಿಕ ವಿಷಯಗಳು, ನನ್ನ ರಕ್ತದ ಗುಂಪು ಯಾವುದಿದೆ, ನಾನು ಯಾರ ಜೊತೆಗೆ ಸಂಬಂಧವನ್ನು ಹೊಂದಿದ್ದೀನಿ, ನಾನು ಮದುವೆ ಆಗಿದ್ದೀನೋ ಇಲ್ವೋ, ನನಗೆ BP ಡಯಾಬಿಟೀಸ್ ರೋಗ ಇದೆಯೋ ಇಲ್ವೋ, ಈ ಎಲ್ಲ ಮಾಹಿತಿ ಸರ್ಕಾರದೊಳಗೆ ಯಾಕಿರಬೇಕು? ಫಾರ್ ಎಕ್ಸಾಂಪಲ್, ನಾನು ಎಲ್ಲಿರ್ತೀನಿ, ಎಲ್ಲಿ ಅಡ್ಡಾಡ್ತೀನಿ, ಎಲ್ಲಿ ಉಣ್ತೀನಿ, ಎಲ್ಲಿ ಮಲಗ್ತೀನಿ, ಈ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಯಾಕೆ ಗೊತ್ತಿರಬೇಕು? ಈಗಲೂ ಕೂಡ ರೈಟ್ ಟು ಪ್ರೈವಸಿಗೆ ನಮ್ಮ ದೇಶದೊಳಗೆ ಥ್ರೆಟ್ ಇದೆ ಗೈಸ್. ಓಕೆ, ನಾನು ಲಾಸ್ಟಿಗೆ ನಿಮಗೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ. ಇವತ್ತು ಕರೆಂಟ್ ಎಕ್ಸಾಂಪಲ್ನ ಹೇಳ್ತೀನಿ. ಆಧಾರ್ ಕಾರ್ಡ್ನೊಳಗೆ
ಆಧಾರ್ ಕಾರ್ಡ್ ಯಾರ್ಯಾರು ಕೊಡ್ತಿದ್ದಾರೋ ಅವ್ರ ಕಡೆಯಿಂದ ಎಲ್ಲ ಇನ್ಫಾರ್ಮೇಷನ್ನು ಸರ್ಕಾರದ ಹತ್ರ ಹೊಂಟು. ಇದು KS ಪುಟ್ಟಸ್ವಾಮಿ ಅವರಿಗೆ ಇಷ್ಟ ಆಗಲಿಲ್ಲ. ನೋಡಿ, ಅವರು ಎಂಥ ಒಬ್ಬ ವಿಷನರಿ ಇದ್ರಂದ್ರೆ ಮುಂದೆ ಹೋಗಿ ಸರ್ಕಾರದ ಹತ್ರ ಇರುವಂಥ ಈ ದತ್ತಾಂಶವನ್ನು ದುರುಪಯೋಗ ಪಡಿಸ್ಕೊಳ್ಬೋದು. ಇವತ್ತು ನೋಡಿ, ಸೈಬರ್ ಅರೆಸ್ಟ್ ಆಗ್ತಿದ್ದಾವೆ, ಸಿಕ್ಕಾಪಟ್ಟಿ ಸೈಬರ್ ಕ್ರೈಮ್ಸ್ ಆಗ್ತಿದ್ದಾವೆ. ಎದಕ್ಕೆ ಆಗ್ತಿದ್ದಾವೆ? ನಾವು ನಮ್ಮ ವೈಯಕ್ತಿಕ ವಿಷಯಗಳನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಶೇರ್ ಮಾಡ್ತಿದ್ದೀವಿ, ಅದರಿಂದನೇ ಸೈಬರ್ ಕ್ರೈಮ್ ಹೆಚ್ಚಿಗೆ ಆಗ್ತಿದ್ದಾವೆ. ಹೌದು. ಆ್ಯಂಡ್ ನಮ್ಮ ಬ್ಯಾಂಕ್ ಅಕೌಂಟ್ ಯಾವುದು, ಎಲ್ಲಿ ಅಕೌಂಟ್ ಇದೆ, ಎಷ್ಟು ದುಡ್ಡಿದೆ. ಆ್ಯಂಡ್ ಇವತ್ತು ನೋಡ್ರಿ, ಸರ್ಕಾರ ಇನ್ನೊಂದು ಮಾಡಕ್ಕೆ ಹೊಂಟಿತ್ತು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಲಿಂಕ್ ಮಾಡಕ್ಕೆ ಹೊಂಟಿತ್ತು. ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮ ಬ್ಯಾಂಕ್ ಒಳಗೆ ಎಷ್ಟು ರೊಕ್ಕ ಅದಾವು ಆ್ಯಂಡ್ ಯಾವ ಬ್ಯಾಂಕ್ ಒಳಗದಾವು ಎಲ್ಲ ಇನ್ಫಾರ್ಮೇಷನ್, ಅದಕ್ಕೆ ಎಷ್ಟು ಬಡ್ಡಿ ಬಂತು, ಏನು ಬಂತು. ಸಿ ಹೌ ಕ್ರಿಮಿನಲ್ ಡೇಂಜರಸ್ ಪೀಪಲ್ ಗೌರ್ಮೆಂಟ್ ಈಸ್. ಇದನ್ನೆಲ್ಲ ಮಾಡಕ್ಕೆ ಹೊಂಟಾಗ ಇಲ್ಲ, ಈ ಥರ ಮಾಡೋದು ತಪ್ಪು ಅಂತ ಪ್ರಶ್ನೆ ಮಾಡಿದ್ದು KS ಪುಟ್ಟಸ್ವಾಮಿಯವರು. ಅವ್ರ ಪ್ರಶ್ನೆ ಏನಿತ್ತು ಅಂದರೆ, ಆಧಾರ್ ಬಳಕೆ ಮಾಡುವುದರಿಂದ ನಾಗರಿಕರ ವೈಯಕ್ತಿಕ ಗೌಪ್ಯತೆ ಉಲ್ಲಂಘನೆ ಆಗುತ್ತಿದೆ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ನ್ಯಾಯಾಲಯ ಉತ್ತರ ನೀಡಲಿಕ್ಕೆ ಹೋಗಿದ್ದಾಗ ಮತ್ತೊಂದು ದೊಡ್ಡ ಪ್ರಶ್ನೆ ಉಂಟಾಯಿತು. ಏನಂದ್ರೆ, ಭಾರತದೊಳಗೆ ರೈಟ್ ಟು ಪ್ರೈವಸಿ ಅಂದರೆ ಖಾಸಗಿತನದ ಹಕ್ಕು ಎಂಬುದು ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕಾಗಿಲ್ಲವೇ? ಅಂದ್ರೆ ನೋಡಿ, ರೈಟ್ ಟು ಪ್ರೈವಸಿ ಈ ಒಂದು ಜಜ್ಮೆಂಟ್ ಬರೋವರೆಗೂ ಫಂಡಮೆಂಟಲ್ ರೈಟ್ ಅಲ್ಲ ಅಂತಾನೆ ಹೇಳಿತ್ತು. ಸಂವಿಧಾನದೊಳಗೆ ನೇರವಾಗಿ ಎಲ್ಲೂ ಈ ಗೌಪ್ಯತೆ ಅಥವಾ ಈ ಪ್ರೈವಸಿ ಎಂಬ ಪದವೇ ಇಲ್ಲ. ಮೂಲಭೂತ ಹಕ್ಕುಗಳನ್ನು ನೀವೆಲ್ಲ ಓದ್ರಿ, ಈ ಪದನೇ ಇಲ್ಲ, ಪ್ರೈವಸಿ ಅನ್ನುವಂಥ ಪದನೇ ಇಲ್ಲ, ಖಾಸಗಿತನ ಅನ್ನುವಂಥ ಪದನೇ ಇಲ್ಲ. ಹಾಗಾಗಿ ಇದನ್ನು ವ್ಯಾಖ್ಯಾನ ಮಾಡಬೇಕಾಯಿತು. ಫಸ್ಟ್ ಟೈಮ್ ಈ ಜಜ್ಮೆಂಟ್ ಒಳಗೆ ಪ್ರೈವಸಿ ಅಂದರೆ ಏನು ಬಯ್ಯ ಅನ್ನುವಂಥ ವ್ಯಾಖ್ಯಾನ ಮಾಡಬೇಕಾಯಿತು. ಆಮೇಲೆ ಈ ಜಜ್ಮೆಂಟನ್ನು 9 ಜನ ನ್ಯಾಯಾಧೀಶರು ಸೇರಿ ಕೊಟ್ಟರು. ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ಗೆ ಎಷ್ಟು ಜನ ಜಡ್ಜಸ್ ಸೇರಿ ಕೊಟ್ಟರು? 9 ಜನ ಜಡ್ಜಸ್ ಸೇರಿ ಈ ಜಜ್ಮೆಂಟನ್ನು ಕೊಟ್ಟರು. ಇಂಪಾರ್ಟೆಂಟ್. ಯಾಕೆ 9 ಜನ ಜಡ್ಜ್ಮೆಂಟ್ ಕೊಡಲಿಕ್ಕೆ 9 ಜನ ಬೇಕಾಗಿತ್ತು? ನಾನು ಹೇಳಿಲ್ಲ 8 ಜನ ಕೊಡಕ್ಕೆ ಬರೋದಿಲ್ಲ, ಆ್ಯಂಡ್ 5 ಜನ ಕೊಡಬೇಕು, 7 ಕೊಡಬೇಕು, 9 ಕೊಡಬೇಕು. ಸೊ ಹೀಗೆ ಅಂದರೆ ಮೆಜಾರಿಟಿ ಬರಬೇಕಲ್ವಾ? ಆ ಕಾರಣದಿಂದಾಗಿ ಹಿಂದಿನ 2 ತೀರ್ಪುಗಳನ್ನ ಸ್ವಲ್ಪ ನೋಡೋಣ ನಾವು. ರೈಟ್ ಟು ಪ್ರೈವಸಿ ಬಗ್ಗೆ, ಗೌಪ್ಯತೆ ಬಗ್ಗೆ ಹಿಂದಿನ 2 ತೀರ್ಪನ್ನು ನೋಡೋಣ. MP ಶರ್ಮಾ ಕೇಸ್ 1954ರಲ್ಲಿ ಮತ್ತು ಕಾರಕ್ ಸಿಂಗ್ ಕೇಸ್ 1962ರಲ್ಲಿ. ಇವೆರಡೂ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳೈತಂದ್ರೆ, ಗೌಪ್ಯತೆ ಅಥವಾ ಖಾಸಗಿತನ ಅಥವಾ ಪ್ರೈವಸಿ ಈಸ್ ನಾಟ್ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್. ಇದು ಪ್ರೈವಸಿ ಮೂಲಭೂತ ಹಕ್ಕು ಅಲ್ಲ ಅಂತ ಈ ಜಜ್ಮೆಂಟ್ ಒಳಗೆ ಹೇಳಿತ್ತು. ಗೌಪ್ಯತೆಯು ಮೂಲಭೂತ ಹಕ್ಕಲ್ಲ ಅಂತ ಹೇಳಿತು. ಆವಾಗ ಈ ತೀರ್ಪುಗಳನ್ನು ಒಂದು ಜಜ್ಮೆಂಟನ್ನು 8 ಜನ ಜಡ್ಜಸ್ ಸೇರಿ ಕೊಟ್ಟಿದ್ರು, ಇನ್ನೊಂದನ್ನು 6 ಜನ ಜಡ್ಜಸ್ ಸೇರಿ ಕೊಟ್ಟಿದ್ರು. 8 ಜನ 6 ಜನ ಸೇರಿ ಇವೆರಡು ಜಜ್ಮೆಂಟ್ ಕೊಟ್ಟಿದ್ರ. ಹೀಗಾಗಿ ಸುಪ್ರೀಂ ಕೋರ್ಟ್ನಾಗ ಐತ್ಲಾ, ಒಂದು ಬೆಂಚ್ ಕೊಟ್ಟಿದ್ದ ಜಜ್ಮೆಂಟನ್ನು ಇನ್ನೊಂದು ಬೆಂಚ್ ಚೇಂಜ್ ಮಾಡ್ಬೇಕಂದ್ರೆ ಮೊದಲು 8 ಜನ ಸೇರಿ ಜಡ್ಜಸ್ ಸೇರಿ ತೀರ್ಪು ಕೊಟ್ಟಿದ್ರಂದ್ರೆ ಈಗ 9 ಜನರೇ ಸೇರಿ ತೀರ್ಪನ್ನು ಕೊಡಲೇಬೇಕು. ಅಂದ್ರೆ ಹೆಚ್ಚಿಗೆ ಜಡ್ಜಸ್ಗಳು ಇರಬೇಕು ಅಂತ ಕನ್ವೆನ್ಷನ್ ಇದೆ ಗೈಸ್. ಹೀಗಾಗಿ ಇವುಗಳನ್ನು ಬದಲಾಯಿಸಲಿಕ್ಕೆ ಕನಿಷ್ಠ 9 ಜನ ನ್ಯಾಯಾಧೀಶರು ಅವಶ್ಯಕತೆ ಇತ್ತು. ಹಾಗಾಗಿ 9 ಜನ ನ್ಯಾಯಾಧೀಶರು ಪುಟ್ಟಸ್ವಾಮಿ ಕೇಸ್ ಒಳಗೆ ಭಾಗಿಯಾಗಿದ್ದರು. ಈ ಪ್ರಕರಣದಲ್ಲಿ ಕೇಳಲಾದ ಮುಖ್ಯ ಪ್ರಶ್ನೆ ಏನು ಅಂದರೆ, ಸುಪ್ರೀಂ ಕೋರ್ಟ್ಗೆ ನೀಡಲಾದ 3 ಪ್ರಶ್ನೆ: ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕು ಆಗುತ್ತದೆಯೋ ಇಲ್ಲವೋ, ಮತ್ತು ಇದು ಆರ್ಟಿಕಲ್ 21 ರೈಟ್ ಟು ಲೈಫ್ ಒಳಗೆ ಸೇರ್ತದೋ ಇಲ್ಲೋ, ಜೀವಿಸುವ ಹಕ್ಕಿನ ಒಳಗಡೆ ಬರ್ತದೋ ಇಲ್ಲೋ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿತ್ತು. ಇಲ್ಲಿ ಆರ್ಗ್ಯುಮೆಂಟ್ಸ್ ಏನಾಗಿದ್ದು, ವಾದಗಳೇನಾಗಿದ್ದು ಅಂದ್ರೆ, ಸರ್ಕಾರದ ವಾದ ಏನಾಗಿತ್ತಪ್ಪ ಅಂದ್ರೆ, ಪ್ರೈವಸಿ ಅಥವಾ ಗೌಪ್ಯತೆ ಅಥವಾ ಖಾಸಗಿತನ ಅನ್ನು ಮೂಲಭೂತ ಹಕ್ಕು ಎಂದು ಘೋಷಿಸುವ ಅಗತ್ಯವಿಲ್ಲ ಅಂತ ಸರ್ಕಾರ ಹೇಳ್ತು. ಸರ್ಕಾರ ಅಂತೂ ಹಿಂಗೆ ಹೇಳ್ತದೆ ಎಲ್ಲದಕ್ಕೂ. ಅದನ್ನು ವ್ಯಾಖ್ಯಾನಿಸಲು ಕಷ್ಟ ಮತ್ತು ಅದರ ಗಡಿಗಳು ಸ್ಪಷ್ಟವಿಲ್ಲ.
ಆಯಿತು, ಈಗ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಗಡಿ ಆದರೂ ಎಲ್ಲಿ ಸ್ಪಷ್ಟ ಐತಿ, ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಅಂತ ಎಲ್ಲಿದೆ ಗೈಸ್? ಇಟ್ಸ್ ವೆರಿ ಟಫ್. ಸರ್ಕಾರದ ಕಾರ್ಯಕ್ರಮಗಳು, ಉದಾಹರಣೆಗೆ ಆಧಾರ್, ಇದನ್ನು ತಡೆಯಬಹುದು. ನಾವೇನ್ರೆ ರೈಟ್ ಟು ಪ್ರೈವಸಿಯನ್ನು ಮೂಲಭೂತ ಹಕ್ಕು ಅಂತ ಡಿಕ್ಲೇರ್ ಮಾಡಿದ್ವಿ ಅಂದ್ರೆ ಆಧಾರ್ ಯೋಜನೆನೇ ಕ್ಯಾನ್ಸಲ್ ಆಗ್ಬೋದು. ಸೊ ತಪ್ಪಿದ್ರೆ ಇರಲಿ, ಆದರೆ ಸರ್ಕಾರದ ಯೋಜನೆ ಮಾತ್ರ ಮುಗಿಬೇಕು. ಆಮೇಲೆ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆಗೂ ಕೂಡ ರೈಟ್ ಟು ಪ್ರೈವಸಿ ಅಡ್ಡಿಯಾಗಬಹುದು. ಹೆಂಗೆ? ಈಗ ಒಬ್ಬ ವ್ಯಕ್ತಿ ಎಲ್ಲೋ ಹೋಗ್ತಿದ್ದಾನೆ, ಅವನ ಬಗ್ಗೆ ಇನ್ಫಾರ್ಮೇಷನ್, ಅವನ ಬಗ್ಗೆ ಜಾಸೂಸಿ, ಲೈಕ್ ಅವನ ಬಗ್ಗೆ ಸೀಕ್ರೆಸಿ ಎಲ್ಲ ತಿಳ್ಕೊಳ್ಳೋದು ತಪ್ಪು. ಓಕೆ, ಆದ್ರೆ ಕೆಲವೊಂದು ಸರ್ತಿ ಯಾರೋ ಬಾಂಬ್ ಹಾಕಕ್ಕೆ ಹೊಂಟಿರ್ತಾರೆ, ಈಗ ಡೆಲ್ಲಿಯಾಗ ಬಾಂಬ್ ಹಾಕ್ಯಾರಲ್ಲ ಹಂಗೆ. ಸೊ ಬಾಂಬ್ ಹಾಕಕ್ಕೆ ಹೊಂಟಾವು ಅವನ್ನ ಡೆಫಿನೆಟ್ಲಿ ಫಾಲೋ ಮಾಡ್ಬೋದು, ಬಾಂಬ್ ಹಾಕೋದನ್ನು ತಡಿಬೋದು. ಓಕೆ, ಸೊ ನ್ಯಾಷನಲ್ ಸೆಕ್ಯೂರಿಟಿ, ಈ ಒಂದು ರೈಟ್ ಟು ಪ್ರೈವಸಿ ಅಂತ ಡಿಕ್ಲೇರ್ ಮಾಡಿದ್ರೆ ನ್ಯಾಷನಲ್ ಸೆಕ್ಯೂರಿಟಿನೂ ಹೇಳಿ, ಓಕೆ, ಈ ಕಾರಣನ ಹೇಳಿ ಯಾರೂ ಒಬ್ಬ ವ್ಯಕ್ತಿನ ತಡಿಲಿಕ್ಕೆ ಆಗದೇ ಇರಬಹುದು ಅನ್ನುವಂಥ ಪ್ರಶ್ನೆನ ಕೇಂದ್ರ ಸರ್ಕಾರ ಇಲ್ಲಿ ಎತ್ತಿತು. ಇನ್ನು ಪುಟ್ಟಸ್ವಾಮಿಯವರ ಒಂದು ಅರ್ಜಿದಾರರ ಆರ್ಗ್ಯುಮೆಂಟ್ ಏನಾಗಿತ್ತು ಅಂದರೆ, ಮಾನವನ ಜೀವನಕ್ಕೆ ಗೌಪ್ಯತೆಯ ಮುಖ್ಯ. ನನ್ನ ಹೆಸರೇನು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ತಂದೆ ತಾಯಿ ಯಾರು, ನನ್ನ ಬ್ಲಡ್ ಗ್ರೂಪ್ ಏನು, ನನಗೆ ಯಾವುದಾದ್ರೂ ರೋಗ ಇದೆಯಾ, ನನಗೆ ಹೆಂಡತಿ ಇದ್ದಾರಾ, ಮಕ್ಕಳಿದ್ದಾರಾ, ಆ್ಯಂಡ್ ಹಿಂದೆ ಏನು ಮಾಡಿದ್ದೀನಿ, ಎಲ್ಲವನ್ನು ಹೇಳಿಬಿಟ್ರೆ ಇದರೊಳಗೆ ಕೆಲವೊಂದು ಗೊತ್ತಿದ್ದದಕ್ಕೆ ಜನ ಏನೇನೋ ಮಿಸ್ಯೂಸ್ ಮಾಡ್ಕೋತಾರೆ. ಇನ್ನು ಎಲ್ಲ ಸರ್ಕಾರಕ್ಕೆ ಹೇಳಿಬಿಟ್ರೆ ಯಾವ ರೇಂಜಿಗೆ ಮಿಸ್ಯೂಸ್ ಮಾಡ್ಕೊಳಕ್ಕಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅವಾಗಿನ ಟೈಮ್ನಾಗ ಇದು ಮ್ಯಾಗ್ಝಿನ್ಸ್ ಒಳಗೆಲ್ಲ ಬಂದಿದ್ದು ಗೈಸ್. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಪಿಜ್ಜಾ ಆರ್ಡರ್ ಮಾಡಬೇಕಾಗ್ಯದ ಅಂತ ತಿಳ್ಕೊರಿ. ಓಕೆ, ನೀವು ಪಿಜ್ಜಾ ಆರ್ಡರ್ ಮಾಡೋಕ್ಕೆ ಹೋದ್ರೆ ಐತ್ಲ, ಎಲ್ಲಿ ಜೊಮ್ಯಾಟೊ ಒಳಗೆ ಆರ್ಡರ್ ಮಾಡೋಕ್ಕೆ ಹೋಗ್ತೀರಿ. ಆರ್ಡರ್ ಮಾಡಿದ್ರಿ ನೀವು, ಏನು ಡಬಲ್ ಚೀಸ್ ಬಸ್ಟ್ ಪಿಜ್ಜಾ ಅಂಥೇಳಿ ಆರ್ಡರ್ ಮಾಡಿದರೆ, ಅವಾಗ ಐತ್ಲ ಜೊಮ್ಯಾಟೊದವ್ರ ಬಳಿ ನಿಮ್ಮ ಪೂರ್ತಿ ವೈಯಕ್ತಿಕ ಡೇಟಾ ಇರ್ತದೆ, ದತ್ತಾಂಶ ಇರ್ತದೆ. ಓಕೆ, ಆ ಜೊಮ್ಯಾಟೊದವ್ರು ಹೇಳ್ತಾರೆ, ಇಲ್ಲ ನಿಮಗೆ ಡಯಾಬಿಟೀಸ್ ಐತಿ, ಈ ಡಬಲ್ ಚೀಸ್ ಬಸ್ಟ್ ಪಿಜ್ಜಾ ಒಳಗೆ ಭಾಳ ಉಪ್ಪು ಇರ್ತೈತಿ, ದಟ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್, ಯು ಆರ್ಡರ್ ಸಮಥಿಂಗ್ ಎಲ್ಸ್. ಸಿ, ನಮ್ಮ ದೇಶದೊಳಗೆ ಅವತ್ತೇ ಸತ್ರು ಸಾಯಿಲ್ ಕರೆ, ಅವ ಏನು ತಿನ್ಬೇಕಾಗ್ಯದ ಅದನ್ನು ತಿನ್ಬೇಕು, ಅವ ಎಷ್ಟು ಕುಡಿಬೇಕಾಗ್ಯದ ಅದನ್ನು ಕುಡಿಬೇಕು ಅನ್ನುವಂಥ ಜನ ಭಾಳ ಜನ ಇದ್ದಾರೆ. ಸೊ ಹಿಂಗಿದ್ದಾಗ ಯೂನಿಕ್ ಡಯಾಬಿಟೀಸ್ ಇದ್ದಿದ್ದು ಜೊಮ್ಯಾಟೊದವ್ರಿಗೆ ಯಾಕೆ ತಿಳಿಸ್ಬೇಕು? ಆದರೆ ದತ್ತಾಂಶ ಗೊತ್ತಿತ್ತಂದರೆ ಡೆಫಿನೆಟ್ಲಿ ಚೋರಿ ಆಗೋದು ಅಥವಾ ಗೊತ್ತಾಗುವಂಥ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಜೀವನಕ್ಕೆ ಗೌಪ್ಯತೆಯ ಮೂಲ. ಆರ್ಟಿಕಲ್ 14, 19, 21 ಇವೆಲ್ಲ ಕೂಡ ಪ್ರೈವಸಿಗೆ ಬೆಂಬಲ ನೀಡ್ತವೆ ಅಂತ ಪುಟ್ಟಸ್ವಾಮಿಯವರು ವಾದ ಮಾಡ್ತಾರೆ. ಮಾಹಿತಿ ಸಂಗ್ರಹ ನಿರ್ವಹಣೆ, ಅರೆ ಸರ್ಕಾರವನ್ನು ಹೆಂಗೆ ನಂಬಕೈತಿ? ಸರ್ಕಾರದೊಳಗೆ ಎವ್ರಿ ಟೈಮ್ ಒಬ್ಬನೇ ಆಫೀಸರ್ ಇರ್ತಾನೆ, ಅಲ್ಲಿ ಒಬ್ಬನೇ ಕೆಲಸ ಮಾಡ್ತಾನೆ, ಅವ ಏನು ಬೇಕಾದರೂ ಮಿಸ್ಯೂಸ್ ಮಾಡ್ಕೋಬೋದು. ಅವ್ರ ಮನೆಯವ್ರ ಇನ್ಫಾರ್ಮೇಷನ್ ಮಿಸ್ಯೂಸ್ ಮಾಡಿಕೊಂಡು ಭ್ರಷ್ಟಾಚಾರ ಮಾಡುವಂಥ ಆಫೀಸರ್ಸ್ಗಳಿದ್ದಾರೆ. ಓಕೆ, ಆಮೇಲೆ ನಿಗಾ ವಹಿಸುವಿಕೆ, ಯಾರ ಹತ್ರ ಆದರೂ ಆಸ್ತಿ ಇದೆ, ಯಾರ ಹತ್ರ ಅದು ಏನೋ ಇದೆ ಅಂದ್ರೆ ಅವ್ರ ಇನ್ಫಾರ್ಮೇಷನ್ ಸಿಕ್ಕಾಗ ಅವ್ರ ಮೇಲೆ ನಿಗಾ ಇಡ್ಬೋದು. ಅವ್ರ ಹತ್ರ ರೊಕ್ಕಿದಾವೆ ಅಂತ ಗೊತ್ತಾದಾಗ ಏನು ಬೇಕಾದರೂ ಆಗ್ಬೋದು, ಮತ್ತು ಟ್ರ್ಯಾಕಿಂಗ್ ಮಾಡ್ಬೋದು. ಇವತ್ತು ಕೂಡ ಭಾಳ ಜನ ಇದನ್ನೆಲ್ಲ ಮಾಡ್ತಾರೆ. ಓಕೆ, ಸೊ ಆಲ್ ಅಫೆಕ್ಟ್ ಡಿಗ್ನಿಟಿ, ಅವರ ಒಂದು ಡಿಗ್ನಿಟಿಯನ್ನು ಇದು ಅಫೆಕ್ಟ್ ಮಾಡುತ್ತೆ, ಅವ್ರ ವೈಯಕ್ತಿಕ ಹಕ್ಕುಗಳನ್ನು ಇದು ನಾಶ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ರೈಟ್ ಟು ಪ್ರೈವಸಿ ಅಥವಾ ಗೌಪ್ಯತೆ ಅನ್ನೋದು ಐತ್ಲ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳಲ್ಲಿ ಇದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆತ್ಮ ಅಂತ ಕೂಡ ಕರೀತಾರೆ. ಓಕೆ, ಮಾನವ ಹಕ್ಕುಗಳ ಚಾರ್ಟ್ನಲ್ಲಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಚಾರ್ಟ್ನಲ್ಲಿ ರೈಟ್ ಟು ಪ್ರೈವಸಿ ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ ಯಾಕೆ ಭಾರತದೊಳಗೂ ಇದನ್ನು ಮೂಲಭೂತ ಹಕ್ಕುಗಳ ಭಾಗ ಆಗಿಸ್ಬಾರ್ದು ಅನ್ನೋದು ಪುಟ್ಟಸ್ವಾಮಿಯವ್ರ ಕೇಸ್ ಆಗಿತ್ತು. ಈ ವಾದ ವಿವಾದಗಳನ್ನ ಕೇಳಿದಂಥ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ ನೋಡ್ರೆ. ಒಂದನೇದು, ಮಾನವ ಗೌರವ, ಹ್ಯೂಮನ್ ಡಿಗ್ನಿಟಿ ಇಲ್ಲದೆ ಮೂಲಭೂತ ಹಕ್ಕುಗಳಿಗೆ ಅರ್ಥವಿಲ್ಲ. ಓಕೆ, ಸೊ ಮಾನವನಿಗೆ ಗೌರವ ಇಲ್ಲ ಅಂದರೆ ಮೂಲಭೂತ ಹಕ್ಕು ತೊಗೊಂಡ್ರೆ ಏನು ಉಪಯೋಗ ಐತಿ? ಅವಕ್ಕೆ ಅರ್ಥ ಇರೋದಿಲ್ಲ. ನೆಕ್ಸ್ಟ್, ಗೌಪ್ಯತೆ, ಪ್ರೈವಸಿ ಗೌರವದ ಅವಿಭಾಜ್ಯ ಅಂಗ ಆಗೈತಿ. ಪ್ರೈವಸಿ ಅನ್ನೋದು ಐತ್ಲ, ಗೌಪ್ಯತೆ ಅನ್ನೋದು ಐತ್ಲ,
ಒಂದು ಗೌರವದ ಅವಿಭಾಜ್ಯ ಅಂಗ ಆಗೈತಿ. ಯಾರ ನಡುವೆ ರಿಲೇಷನ್ಶಿಪ್ ಇದೆ ಅಂದರೆ ಗೈಸ್, ಯಾರೇ ಒಬ್ರು ಇನ್ನೊಬ್ರು ಇಷ್ಟಪಡ್ತಾರೆ ಅಂದರೆ ಪ್ರೀತಿಯಿಂದ ಇಷ್ಟಪಡೋದು, ಪ್ರೀತಿ ಇರೋದು, ಪ್ರೀತಿ ಚೇಂಜ್ ಆಗೋದು ಇಟ್ಸ್ ವೆರಿ ನಾರ್ಮಲ್. ಆದರೆ ಯಾವ ವ್ಯಕ್ತಿ ಮೇಲೆ ಗೌರವ ಇರ್ತದೋ ಅದು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದ್ಯಾಟ್ಸ್ ವೈ ಗೌಪ್ಯತೆ, ಈ ಒಂದು ಪ್ರೈವಸಿ, ಗೌಪ್ಯತೆಯು ಅವಿಭಾಜ್ಯ ಅಂಗ ಆಗೈತಿ. ನೆಕ್ಸ್ಟ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ಜೀವಿಸುವ ಹಕ್ಕು. ಓಕೆ, ಪ್ರೈವಸಿಯನ್ನು ಒಳಗೊಂಡಿದೆ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಆರ್ಟಿಕಲ್ 21 ಜೀವಿಸುವ ಹಕ್ಕಿನೊಳಗೆ ಈವನ್ ಗೌಪ್ಯತೆಯು ಕೂಡ ಅಥವಾ ಖಾಸಗಿತನ ಕೂಡ ಮೂಲಭೂತ ಹಕ್ಕಾಗೈತಿ ಅಂತ ಪುಟ್ಟಸ್ವಾಮಿ ಕೇಸ್ ಒಳಗೂ ಹೊಸದೊಂದು ಅಧ್ಯಾಯವನ್ನು, ಹೊಸದೊಂದು ಹಕ್ಕನ್ನು ಸುಪ್ರೀಂ ಕೋರ್ಟ್ ನೀಡಿದ್ದನ್ನು ಕಾಣ್ತೀವಿ ಗೈಸ್. ಆ್ಯಂಡ್ ಪ್ರೈವಸಿ ಒಂದು ಸಾಪೇಕ್ಷ ಹಕ್ಕು, ಇಟ್ ಈಸ್ ನಾಟ್ ಅಬ್ಸಲ್ಯೂಟ್. ಏನಿದು ನೋಡ್ರ್ಯಾ, ಭಾರತ ಸಂವಿಧಾನದೊಳಗೆ ಆರ್ಟಿಕಲ್ 21 ಒಳಗೆ ರೈಟ್ ಟು ಲೈಫ್ ಇದೆ, ಇದು ಎಕ್ಸ್ಪ್ಲಿಸಿಟ್ ಅಂದ್ರೆ ಮೆನ್ಷನ್ ಮಾಡ್ಯಾರ. ಇದ್ರೊಳಗೆ ರೈಟ್ ಟು ಪ್ರೈವಸಿ ಇದು ಇಂಪ್ಲಿಸಿಟ್. ಓಕೆ, ರೈಟ್ ಟು ಪ್ರೈವಸಿ ಇದು ಇಂಪ್ಲಿಸಿಟ್ ಆದಂಥ ಒಂದು ಹಕ್ಕು. ಹೀಗಾಗಿ ಇದು ಸಾಪೇಕ್ಷ ಹಕ್ಕು ಅಂತ ಹೇಳ್ತು. ಬರ್ದಿಲ್ಲ ಬಟ್ ಇದೆ ಅಂತ ಹೇಳ್ತು. ಆದರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ವೆರಿ ಇಂಪಾರ್ಟೆಂಟಾ, ಈ ಹಕ್ಕಿದೆ ಆದರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ನೋಡ್ರೋ ಗೈಸ್, ಯಾರೆಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದೀರಿ, ನಿಮಗೇನಾದರೂ ಈ ಪದಗಳು ಸಿಗಲಿಲ್ಲ ಅಂದರೆ, ಗೊತ್ತಿರಲಿಲ್ಲ ಅಂದರೆ, ಮೀನಿಂಗ್ ಗೊತ್ತಿರಲಿಲ್ಲ ಅಂದರೆ, ಒಂದು ನಾನು ಕನ್ನಡ ಒಳಗೆ ಹೇಳ್ತೀನಿ, ಅದು ಆದಮೇಲೂ ದಯವಿಟ್ಟು ಒಂದು ಸಪ್ರೇಟ್ ಬುಕ್ ಮಾಡ್ಕೊಡ್ರಿ, ಅಲ್ಲಿ ಪದ ಸಂಗ್ರಹಣೆಗಳನ್ನ ಮಾಡ್ಕೋತ ಹೋಗ್ರಿ. ಇವೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್ಗಳು, ಇವು ನಿಮಗೆ ಭಾಷಾಂತರ ಮಾಡಲಿಕ್ಕೆ ಆ್ಯಂಡ್ ಇಂಗ್ಲೀಷ್ ಕಲೀಲಿಕ್ಕೆ ಹೆಲ್ಪ್ ಆಗ್ತದೆ. ಇವತ್ತಿನ ಎಕ್ಸಾಮ್ಗಳಲ್ಲಿ ಜಾಸ್ತಿ ಈ ಒಂದು ಇಂಗ್ಲೀಷ್ ಪದಗಳನ್ನು ಕೂಡ ಬಳಸ್ತಿದ್ದಾರೆ. ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ರೀಸನಬಲ್ ರಿಸ್ಟ್ರಿಕ್ಷನನ್ನು ಅನ್ವಯಿಸಬಹುದು. ನಿಮಗೆ ರೈಟ್ ಟು ಪ್ರೈವಸಿ ಐತಿ, ಇಲ್ಲ ಅಂತಲ್ಲ, ಆದರೆ ಅಬ್ಸಲ್ಯೂಟ್ ಇಲ್ಲ. ಅದ್ರ ಮೇಲೆ ಕೆಲವೊಂದು ರಿಸ್ಟ್ರಿಕ್ಷನನ್ನು ಹೇರ್ಬೋದು ಬೇಕಂದ್ರೆ. ಯಾವ ಟೈಮ್ನಾಗ ಜಾಸೂಸಿ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಯಾರೋ ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಅಥವಾ ನಕ್ಸಲಿಸಮ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ. ಸೊ ಯಾರೋ ಇನ್ನೊಬ್ಬರನ್ನ ಮರ್ಡರ್ ಮಾಡೋಕ್ಕೆ ಹೋಗ್ತಿರ್ತಾರೆ. ಅಂಥ ಸಂದರ್ಭದೊಳಗೆ ಅವ್ರ ಮೇಲೆ ನಿಗಾ ಇಡ್ಬೋದು. ರಾಷ್ಟ್ರೀಯ ಸುರಕ್ಷತೆ ವಿಷಯ, ಓಕೆ, ರಾಷ್ಟ್ರೀಯ ಸುರಕ್ಷತೆ ವಿಷಯ ಬಂದಾಗ ರೀಸನಬಲ್ ರಿಸ್ಟ್ರಿಕ್ಷನ್. ಇನ್ನು ಅಪರಾಧ ತನಿಖೆ, ಈ ಸಂದರ್ಭದೊಳಗೂ ಕೂಡ ಮುಂತಾದ ಸಂದರ್ಭಗಳಲ್ಲಿ ಇದು ರೀಸನೇಬಲ್ ರಿಸ್ಟ್ರಿಕ್ಷನ್ ಅಪ್ಲೈ ಆಗುತ್ತೆ ಅಂತ ಹೇಳ್ತು. ಹಿಂದಿನ ತೀರ್ಪುಗಳು MP ಶರ್ಮಾ ಮತ್ತು ಕಾಕರ್ ಸಿಂಗ್ ಇವುಗಳನ್ನು ಓವರ್ ರೂಲ್ಡ್ ಮಾಡ್ತು. ಅಂದ್ರೆ ಹಿಂದಿನ ತೀರ್ಪುಗಳಲ್ಲಿ ಕೊಟ್ಟಿದ್ದು ತಪ್ಪಾಗಿತ್ತು, ಈಗ ನಾವು ಅದನ್ನು ಸರಿಪಡಿಸೇವಿ, 9 ಜನ ಜಡ್ಜಸ್ ಇದ್ವಿ ಅಂತ ಕೂಡ ಹೇಳ್ತು. ಆ್ಯಂಡ್ ಲಾಸ್ಟ್ ಅಂತಿಮವಾಗಿ ಏನು ನಿರ್ಧಾರ ಬಂತು, 9 ಜನ ಜಡ್ಜಸ್ ಯುನಾನಿಮಸ್ ಆಗಿ ವರ್ಡಿಕ್ಟ್ನ ಕೊಟ್ಟರು, ಎಲ್ಲರೂ ಒಪ್ಕೊಂಡು ವರ್ಡಿಕ್ಟ್ ಕೊಟ್ಟರು. ಪ್ರೈವಸಿ, ಗೌಪ್ಯತೆ ಮೂಲಭೂತ ಹಕ್ಕಾಯಿತು. ಓಕೆ, ಫಂಡಮೆಂಟಲ್ ರೈಟ್ ಆಯಿತು. ಸೊ ಆರ್ಟಿಕಲ್ 14, 19, 21 ಒಳಗೆ ಬರುವ ಮೂಲಭೂತ ಹಕ್ಕು ಅಂತ ಕೂಡ ಡಿಕ್ಲೇರ್ ಮಾಡಿದರು. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ ಕೇಳ್ಯಾರ, ಅತಿ ಹೆಚ್ಚು ಬಾರಿ ಕ್ವಶನ್ ಕೇಳ್ಯಾರ ಇದನ್ನು. ಹಿಂದಿನ ತೀರ್ಪುಗಳ ಅಮಾನ್ಯ ಅಂತ ಹೇಳ್ತು. ಓಕೆ, ಹಿಂದಿನ 2 ತೀರ್ಪು ಅಮಾನ್ಯ ಅಂತ ಹೇಳ್ತು. ಸರ್ಕಾರವು ನಾಗರಿಕರ ಪ್ರೈವಸಿ ಕಾಪಾಡಬೇಕು ಅಂತ ಕೂಡ ಹೇಳ್ತು. ಆಧಾರ್ ಕುರಿತು ಅಂತಿಮ ತೀರ್ಪು 2018 ಪೀಠಕ್ಕೆ ಬಿಟ್ಟರು. ಓಕೆ, ಆ್ಯಂಡ್ ಇದರ ಇಂಪ್ಲಿಕೇಶನ್ಸ್ ಏನಾಯಿತು, ಇಂಪ್ಲಿಕೇಶನ್ಸ್ ಅಂದ್ರೆ ಪರಿಣಾಮಗಳು. ಓಕೆ, ಗೌಪ್ಯತೆಯು ಸಂವಿಧಾನಿಕ ಹಕ್ಕಾಯಿತು. ಆಯಿತಾ, ಭವಿಷ್ಯದಲ್ಲಿ ಯಾವುದೇ ಸರ್ಕಾರ ನಾಗರಿಕರ ಮೇಲೆ ಅನಗತ್ಯ ನಿಗಾವಹಿಸುವ ಅಗತ್ಯವಿಲ್ಲ ಅಂತ ಹೇಳ್ತು. ಡೇಟಾ ಪ್ರೊಟೆಕ್ಷನ್, ಸರ್ವೇಲೆನ್ಸ್, ಆಧಾರ್, ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಕೂಡ ಪ್ರೈವಸಿ ಮಾನದಂಡಕ್ಕೆ ಒಳಪಟ್ಟವು. ಇಂಪಾರ್ಟೆಂಟ್ ಆಗ ಇಲ್ಲಾಂದರೆ ಇಟ್ಟೊತ್ತಿಗೆ ಫೇಸ್ಬುಕ್ಕು, ಇನ್ಸ್ಟಾ ನೀವೆಲ್ಲ ಉಪಯೋಗ ಮಾಡ್ತಿರಲ್ಲ, ಇವೆಲ್ಲ ನಮ್ಮನ್ನು ಕೊಂದುಬಿಡು. ಇವು ಡೇಟಾ ಪ್ರೊಟೆಕ್ಷನ್, ಸರ್ವೇಲೆನ್ಸ್, ಆಧಾರ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಕೂಡ ಪ್ರೈವಸಿ ಮಾನದಂಡಕ್ಕೆ ಒಳಪಟ್ಟವು. ನೆಕ್ಸ್ಟ್, ರೈಟ್ ಟು ಪ್ರೈವಸಿ, LGBTQR+ ರೈಟ್ಸ್, ರೀಪ್ರೊಡಕ್ಟಿವ್ ರೈಟ್ಸ್ ಮುಂತಾದ ಹಲವು ವಿಷಯಗಳಲ್ಲಿ ಪ್ರೈವಸಿ ಪರಿಣಾಮ ಬೀರ್ತು. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಗತ್ಯ ಅಂತ ಕೂಡ ಹೇಳ್ತು. ಅದರ ಒಂದು ಒತ್ತಡ ಹೆಚ್ಚಾಗಿ 2023 ಸರ್ಕಾರ ಏನು ಮಾಡೈತಿ, ದತ್ತಾಂಶ ಸಂರಕ್ಷಣೆ ಕಾಯ್ದೆ
ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ತಂದೈತಿ. ಇಂಪಾರ್ಟೆಂಟು ಗೈಸ್, 2023 ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ತಂದೈತಿ. ನೆಕ್ಸ್ಟ್, ಸ್ಟೇಟ್ ವರ್ಸಸ್ ಇಂಡಿವಿಜುವಲ್ ರೈಟ್ಸ್ಗೆ ಬ್ಯಾಲೆನ್ಸ್ ಮಾಡ್ತು. ರಾಜ್ಯದ ಅಧಿಕಾರಕ್ಕೆ ಮಿತಿ ಬಿದ್ದಿತು. ಪುಟ್ಟಸ್ವಾಮಿ ಪ್ರಕರಣ ನಾವು ಯಾರೂ ಮರಿಲಿಕ್ಕಾಗದೇ ಇರುವಂಥ ಒಂದು ಪ್ರಕರಣ ಆಗೈತಿ. ಇದರ 3 ಭಾಗವನ್ನು ನೋಡಬೇಕಂದ್ರೆ ಸ್ವತಂತ್ರವಾಗಿ ಬದುಕುವ ಹಕ್ಕು ಸಿಕ್ತು, ನಿಯಂತ್ರಿತ ಮಾಹಿತಿ ಮೇಲೆ ಹಕ್ಕು, ಇನ್ಫಾರ್ಮೇಷನಲ್ ಪ್ರೈವಸಿ ಆ್ಯಂಡ್ ದೇಹ ಸ್ಪರ್ಶ ಅಂದರೆ ಜೆಂಡರ್ ಚಾಯ್ಸ್ ಮೇಲೆ ಕೂಡ ಹಕ್ಕು, ಬಾಡಿಲಿ ಆಟೋನಮಿ ದೊರಿಬೇಕು ಅಂತ ಹೇಳ್ತು. ಇನ್ನು ಎಕ್ಸಾಮ್ ಒಳಗೆ ಏನು ಕೇಳ್ತಾರಂದ್ರೆ, ಸೊ PSI, PDO, KS, UPSC ಎಕ್ಸಾಮ್ನಾಗ ಪ್ರೈವಸಿ ಫಂಡಮೆಂಟಲ್ ರೈಟ್, ಆರ್ಟಿಕಲ್ 21, 40, 19, 9 ನ್ಯಾಯಾಧೀಶರ ಪೀಠ ಇದು ಆಗಿತ್ತು. ಶಾರ್ಟ್ ನೋಟ್ಸ್. ಓಕೆ, MP ಶರ್ಮಾ ಆ್ಯಂಡ್ ಕಾರ್ಕರ್ ಸಿಂಗ್ ಕೇಸ್ಗಳನ್ನ ಓವರ್ರೂಲ್ ಮಾಡಲಾಯಿತು. ಆಧಾರ್ ತೀರ್ಪಿನಿಂದ ಇದು ಬೇರೆ ಆಯಿತು. ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಕಾನೂನು ಬರಲಿಕ್ಕೆ ಕಾರಣ ಆಯಿತು. ರೀಸನೇಬಲ್ ರಿಸ್ಟ್ರಿಕ್ಷನ್ ಕೂಡ ಇದರ ಮೇಲೆ ಇದೆ ಅಂತ ಹೇಳ್ತು. ಪ್ರೈವಸಿ, ಅಟೋನಮಿ ಪ್ಲಸ್ ಡಿಗ್ನಿಟಿ ಆ್ಯಂಡ್ ಲಿಬರ್ಟಿ ಇವುಗಳನ್ನು ಡಿಕ್ಲೇರ್ ಮಾಡ್ತು. ಓವರಾಲ್ ಆಗಿ ಒಂದು ಲೈನ್ ಒಳಗೆ ಹೇಳಬೇಕಂದ್ರೆ, ಪುಟ್ಟಸ್ವಾಮಿ ತೀರ್ಪು ಭಾರತದಲ್ಲಿ ವ್ಯಕ್ತಿಯ ಗೌಪ್ಯತೆಯನ್ನು ಸಂವಿಧಾನಿಕ ಮಟ್ಟಕ್ಕೆ ಎತ್ತಿದ ಕ್ರಾಂತಿಕಾರಿ ತೀರ್ಪು ಆಯಿತು. ಕಳೆದ 10 ವರ್ಷದೊಳಗೆ ಹೇಳಿದ್ನಲ್ಲ, ಇದಕ್ಕಿಂತನೂ ಬೆಸ್ಟ್ ತೀರ್ಪು ಅಂತ ಬಂದೇ ಇಲ್ಲ ಗೈಸ್. ವೆರಿ ಇಂಪಾರ್ಟೆಂಟ್. ಇನ್ನು MCQs. ಬಿಫೋರ್ ಗೋಯಿಂಗ್ ಟು MCQs, ಐ ಹ್ಯಾವ್ ಸ್ಮಾಲ್ ಅನೌನ್ಸ್ಮೆಂಟ್. ನೋಡ್ರಿ ಗೈಸ್, ಯಾರು ಧಾರವಾಡದೊಳಗದಿರಿ, 17th ಅಂದರೆ ನೆಕ್ಸ್ಟ್ ಮಂಡೇ 17th ಆಫ್ ನವಂಬರ್ ಇಂದ ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. PSI ಪೇಪರ್ 1ಗೆ ಇದರೊಳಗೆ ಎಸ್ಸೆ, ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗನ್ನು ಹೇಳ್ಕೊಡ್ಲಾಗ್ತದೆ. ನಿಮಗೆಲ್ಲ ಗೊತ್ತಿದ್ದಂಗೆ 50 ಪ್ರಬಂಧಗಳ ಕನ್ನಡ ಮಾಧ್ಯಮ ಪುಸ್ತಕ ಅವೈಲೇಬಲ್ ಇದೆ. ಆ್ಯಂಡ್ ಮೈಂಡ್ ಮ್ಯಾಪ್ಗಳ ಮೂಲಕ ನಿಮಗೆ ಈ ಪುಸ್ತಕವನ್ನು ಮಾಡಲಾಗಿದೆ, ಕನ್ನಡದ ಮೊದಲ ಪುಸ್ತಕ. ಆ್ಯಂಡ್ ಈ ಒಳ ಮೀಸಲಾತಿಯಿಂದ ಹಿಡಿದು ಎಲ್ಲ ಅಪ್ಡೇಟೆಡ್ ಇದೆ. 3rd ಎಡಿಷನ್ ಬುಕ್ ಅವೈಲೇಬಲ್ ಇದೆ. ಆ್ಯಂಡ್ ರ್ಯಾಂಕ್ ಸ್ಟೂಡೆಂಟ್ಸ್, ಮೆನಿ ಹ್ಯಾವ್ ಗಾಟ್ ವೆರಿ ಗುಡ್ ರ್ಯಾಂಕ್ಸ್ ಇನ್ ಅವರ್ ಇನ್ಸ್ಟಿಟ್ಯೂಟ್. ಪತ್ರಿಕೆ ಒಂದಕ್ಕೆ 50 ಅಂಕಗಳಿಗೆ 2 ಪುಸ್ತಕ ಇದೆ, ಪ್ರಬಂಧ ಮತ್ತು ಭಾಷಾಂತರ ಹಾಗೂ ಸಾರಾಂಶ ಬರವಣಿಗೆ. ಈ ಪುಸ್ತಕಗಳು ನಿಮಗೆ ಉತ್ತಮ ಅಂಕ ಗಳಿಸಲಿಕ್ಕೆ ಹೆಲ್ಪ್ ಆಗ್ತವೆ. ನೆಕ್ಸ್ಟ್, ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು? 7892086178. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಪೋಸ್ಟ್ ಮೂಲಕ ಪುಸ್ತಕವನ್ನು ತೆಗೆದುಕೊಳ್ಬೋದು. ಭಾಷಾಂತರ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ 50 ಪ್ರಬಂಧಗಳ ಇಂಗ್ಲೀಷ್ ಪುಸ್ತಕ ಇದೆ. ಇದು UPSC ಆ್ಯಂಡ್ KPSC, PSI, ESI ಎಲ್ಲ ಎಕ್ಸಾಮ್ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಗೈಸ್. ಓಕೆ, ಈಗ ಇದೇ ಒಂದು ಪುಟ್ಟಸ್ವಾಮಿ ಕೇಸ್ ಮೇಲೆ ನಾನು 5 MCQs, ಅದು ಹೆಂಗೆ ಇವತ್ತಿನ ದಿನಗಳಲ್ಲಿ MCQs ಹೇಗೆ ಬರ್ತಿದ್ದಾವೋ ಅದೇ ಒಂದು ಪ್ಯಾಟರ್ನಲ್ಲಿ ಕೊಡ್ತಾ ಇದ್ದೀನಿ ಗೈಸ್. ಕ್ಲಾಸ್ ಮುಗಿದ ಮೇಲೆ ಡೆಫಿನೆಟ್ಲಿ ನಿಮಗೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನಮಡಿ IAS ಆ್ಯಂಡ್ KAS ಗ್ರೂಪ್ ಒಳಗೆ ನಿಮ್ಗೇನು ಸಿಗ್ತೈತಿ, PDF ಸಿಗ್ತೈತಿ. ಆ್ಯಂಡ್ ನಿಮಗೆ PDF ಕೊಡ್ತೈತಿ ಇಲ್ಲಂತಲ್ಲ, ಆದರೆ ನೀವೇನು ಹೆಲ್ಪ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಲಿಂಕ್ನ ಕಳಿಸ್ರಿ ಆ್ಯಂಡ್ ಅವ್ರಿಗೂ ಶೇರ್ ಮಾಡೋಕ್ಕೆ ಹೇಳ್ರಿ. ಸೊ ಆ ಒಂದು ಶೇರಿಂಗ್ ಈಸ್ ಕೇರಿಂಗ್ ಗೈಸ್. ಪುಟ್ಟಸ್ವಾಮಿ ತೀರ್ಪಿನಲ್ಲಿ ಗೌಪ್ಯತೆಯನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಯಿತು. ಈ ತೀರ್ಪಿನ ಪ್ರಕಾರ ಗೌಪ್ಯತೆ ಹಕ್ಕು ಎಂಬುದು ಕೇವಲ ವ್ಯಕ್ತಿಯ ವೈಯಕ್ತಿಕ ಮಾಹಿತಿ ರಕ್ಷಣೆ ಮಾತ್ರ ಸೀಮಿತವಾಗಿಲ್ಲ, ಅದು ಮಾನವನ ಘನತೆಗೆ, ದೇಹದ ಸ್ವಾಯತ್ತತೆಗೆ ಮತ್ತು ವ್ಯಕ್ತಿಯ ಜೀವನ ಶೈಲಿ ಆಯ್ಕೆಗಳಿಗೂ ಕೂಡ ಅನ್ವಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಹೇಳಿಕೆ ತೀರ್ಪಿನ ಮೂಲ ಆತ್ಮವನ್ನು ಸರಿಯಾಗಿ ಪ್ರತಿಬಿಂಬಿಸುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಗಳನ್ನು ನೋಡೋದಾದರೆ ನೋಡಿ, ಗೌಪ್ಯತೆ ಸರ್ಕಾರದ ಅನುಮತಿ ಇದ್ದಾಗ ಮಾತ್ರ ರಕ್ಷಣೆಯಡಿ ಬರುತ್ತದೆ. ಇದನ್ನು ಹೇಳಿಲ್ಲದು. ಗೌಪ್ಯತೆ ಕೇವಲ ಡಿಜಿಟಲ್ ಮಾಹಿತಿ ಸಂಗ್ರಹಣೆಗೆ ಮಾತ್ರ ಸಂಬಂಧಿಸಿದೆ. ಇದನ್ನು ಹೇಳಿಲ್ಲ. ಗೌಪ್ಯತೆ ಆರ್ಟಿಕಲ್ 14, 19, 21ಗಳಿಂದ ಹರಿದು ಬರುವ ವ್ಯಾಪಕ ಸ್ವತಂತ್ರ ಹಕ್ಕಾಗಿದೆ ಅಂತ ಹೇಳ್ತು. ಎಸ್, ಪುಟ್ಟಸ್ವಾಮಿ ಕೇಸ್ ಒಳಗೆ ಈ 3 ಆರ್ಟಿಕಲ್ನ ಮೆನ್ಷನ್ ಮಾಡಿದ್ದಾರೆ. ನಿಮಗೆ CTI ಎಕ್ಸಾಮ್ನ್ಯಾಗ ಕ್ವಶನ್ನೂ ಕೇಳಿದ್ದಾರೆ. ಸೊ C ಐತ್ಲಾ, ಸರಿಯಾದಂಥ ಉತ್ತರ ಆಗೈತಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ D ತಪ್ಪಾಗಿದೆ. ನೆಕ್ಸ್ಟ್,
ಸೆಕೆಂಡ್ ಕ್ವಶನ್ ನೋಡಿ, ಅದಕ್ಕೆ ವಿವರಣೆ ಕೂಡ ಇದೆ, ಆಮೇಲೆ ನೀವು ಓದ್ಕೋಬಹುದು. ಪುಟ್ಟಸ್ವಾಮಿ ತೀರ್ಪು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಬಲ್ಪುರ್ ಪ್ರಕರಣವನ್ನು ತಪ್ಪು ತತ್ವದ ಮೇಲೆ ಆಧಾರಿತ ಎಂದು ಘೋಷಿಸಿ ತಿದ್ದುಪಡಿಗೆ ಒಳಪಡಿಸಿತು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಯಾವ ಕಾರಣ ಈ ತೀರ್ಪನ್ನು ಅಸಿಂಧುವಾಗಿದೆ ಎಂದು ಗುರುತಿಸಲು ಮುಖ್ಯ ಆಧಾರವಾಯಿತು ಅಂತ ಕ್ವಶನ್ ಇದೆ. ನೋಡ್ರೆ ಇಲ್ಲಿ ಏನಾಗಿತ್ತು ಅಂದರೆ, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಬಲ್ಪುರ್ ಪ್ರಕರಣವು ತುರ್ತು ಪರಿಸ್ಥಿತಿಯಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ನಿರಾಕರಿಸಿತ್ತು. ಓಕೆ, ಸೊ ಅದಕ್ಕೆ ಇನ್ನು ಮುಂದೆ ನಿರಾಕರಿಸಬಾರ್ದು, ಇದು ಒಂದು ಆಧಾರವಾಯಿತು. ಹೇಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ಸ್ ಬರ್ತಾವೆ ಗೊತ್ತು, ಹೇಬಿಯಸ್ ಕಾರ್ಪಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಪುಟ್ಟಸ್ವಾಮಿ ತೀರ್ಪಿನ ನಂತರ ವೈಯಕ್ತಿಕ ಮಾಹಿತಿ ಸಂಗ್ರಹ, ಬಳಕೆ ಮತ್ತು ಹಂಚಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ಅನುಸರಿಸಬೇಕಾದ 3 ಹಂತಗಳ ತಪಾಸಣೆ 3-fold ಟೆಸ್ಟ್ ಅನ್ನು ಈ ಕೆಳಗಿನ ಯಾವ ಆಯ್ಕೆ ಸರಿಯಾಗಿ ವಿವರಿಸುತ್ತದೆ? ಸಾರ್ವಜನಿಕರ ಒಪ್ಪಿಗೆ, ನ್ಯಾಯ, ಹಿತಾಸಕ್ತಿ. ನೆಕ್ಸ್ಟ್ ಬಿ, ಕಾನೂನು ಆಧಾರ, ನ್ಯಾಯಸಮ್ಮತ ಉದ್ದೇಶ, ಅನುಪಾತ, ಹಸ್ತಕ್ಷೇಪ, ಸಮಾನತೆ, ಸಾರ್ವಜನಿಕ ಹಿತ, ಸರ್ಕಾರ ನಿಯಂತ್ರಣ. ಎಸ್, ಓಕೆ. ಆ್ಯಂಡ್ ಭದ್ರತೆ, ನೈತಿಕತೆ, ಸಾಮಾಜಿಕ ಒತ್ತಡ ಇವು ಕೂಡ ಬಂದಿಲ್ಲ. ಸೊ ಈ ಒಂದು ಬಿ ಏನಿದೆಯೋ, ಕಾನೂನಿನ ಆಧಾರದ ಮೇಲೆ ನ್ಯಾಯಸಮ್ಮತ ಉದ್ದೇಶ ಇದ್ದರೆ ಅನುಪಾತಿತ ಹಸ್ತಕ್ಷೇಪವನ್ನು ಮಾಡಬಹುದು. ಅಂದರೆ ಏನು ಬೇಕಾದರೂ ಕೇಳಂಗಿಲ್ಲ, ಬಟ್ ರೀಸನೇಬಲ್ ರಿಸ್ಟ್ರಿಕ್ಷನಿಂದ ಮಾಡಬಹುದು. ಬಿ ಈಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪರಿಸ್ಥಿತಿಯಲ್ಲಿ ಪುಟ್ಟಸ್ವಾಮಿ ತೀರ್ಪಿನ ತತ್ವವನ್ನು ನೇರವಾಗಿ ಉಲ್ಲಂಘಿಸುವ ಸಾಧ್ಯತೆ ಇದೆ ಎಂದು ಪರಿಗಣಿಸಬಹುದು? ಇಂಪಾರ್ಟೆಂಟ್. ಸರ್ಕಾರ ಸುಲಭವಾಗಿ ಸೇವೆ ನೀಡಲು ನಾಗರಿಕರಿಗೆ ಸಹಾಯವಾಣಿ ಕೇಂದ್ರ ಆರಂಭಿಸುವುದು. ನೋ ಗೈಸ್, ಕ್ವಶನನ್ನು ನೀವು ವಿಡಿಯೋ ಪಾಸ್ ಮಾಡಿ ಓದ್ರಿ, ಆಮೇಲೆ ಆನ್ಸರ್ ಮಾಡಿದ ಮೇಲೆ ಕ್ವಶನ್ ನೋಡ್ರಿ. ಎಂತಾದರೂ ಕಾರಣವಿಲ್ಲದೆ ನಾಗರಿಕರ ಬ್ಯಾಂಕ್ ಖಾತೆ ವಿವರಗಳನ್ನು ಸಾಮಾನ್ಯ ಡೇಟಾಬೇಸ್ಗೆ ಸೇರಿಸುವುದು. ಆ್ಯಂಡ್ ಸಾರ್ವಜನಿಕ ಹಿತಾಸಕ್ತಿಗೆ ಪಿಂಚಣಿ ವಿವರಣೆ ಗುರುತಿನ ದೃಢೀಕರಣ ಮಾಡುವುದು. ನೋ. ನಾಗರಿಕರು ಸ್ವಯಂ ಸ್ವೀಕರಿಸಿದ ಸೇವೆಗೆ ಆಧಾರ್ ID ಕೇಳುವುದು. ನೋ, ಇದು ಕೂಡ ಅಲ್ಲ. ಎಂತಾದರೂ ಕಾರಣವಿಲ್ಲದೆ ನಾಗರಿಕರ ಬ್ಯಾಂಕ್ ಖಾತೆ ವಿವರಣವನ್ನು ಸಾಮಾನ್ಯ ಡೇಟಾಬೇಸ್ಗೆ ಸೇರಿಸುವುದು. ಸೊ ಈ ತತ್ವವನ್ನು ಉಲ್ಲಂಘಿಸ್ತದೆ ಅಂತ ಹೇಳ್ತು ಗೈಸ್. ನೆಕ್ಸ್ಟ್, ಕೊನೆಯ ಪ್ರಶ್ನೆ, ಪುಟ್ಟಸ್ವಾಮಿ ತೀರ್ಪು ಮಾಹಿತಿ ಗೌಪ್ಯತೆ, ದೇಹದ ಗೌಪ್ಯತೆ ಮತ್ತು ಮನೋವಿಜ್ಞಾನದ ಗೌಪ್ಯತೆ ಎಂಬ 3 ಆಯಾಮಗಳನ್ನು ವಿವರಿಸುತ್ತದೆ. ಕೆಳಗಿನ ಯಾವ ಉದಾಹರಣೆ ಮನೋವಿಜ್ಞಾನದ ಗೌಪ್ಯತೆಯ ಉಲ್ಲಂಘನೆಗೆ ಸೂಕ್ತ ಉದಾಹರಣೆಯಾಗಿರುತ್ತದೆ ಅಂತ ನಿಮಗೆ ಪ್ರಶ್ನೆ. ವ್ಯಕ್ತಿಯ ಮನೆಗೆ ಸಂಬಂಧಿಸಿದ ಭೌತಿಕ ಪರಿಶೀಲನೆ ನಡೆಸುವುದು, ವ್ಯಕ್ತಿಯ ಅನುಮತಿ ಇಲ್ಲದೆ ಅವರ ವೈದ್ಯಕೀಯ ಮಾಹಿತಿಯನ್ನು ಬಹಿರಂಗಪಡಿಸುವುದು, ವ್ಯಕ್ತಿಯ ನಂಬಿಕೆ, ವಿಚಾರ, ರಾಜಕೀಯ ಅಭಿಪ್ರಾಯಗಳನ್ನು ನೇರವಾಗಿ ಟ್ರ್ಯಾಕ್ ಮಾಡಿ ವರದಿ ತಯಾರಿ ಮಾಡುವುದು, ಆನ್ಲೈನ್ ಬ್ಯಾಂಕಿಂಗ್ ಮಾಹಿತಿಯನ್ನು ಸಾರ್ವಜನಿಕ ವಲಯಕ್ಕೆ ಹರಿದು ಬಿಡುವುದು. ನೋ. ವ್ಯಕ್ತಿಯ ನಂಬಿಕೆ, ವಿಚಾರ, ರಾಜಕೀಯ ಅಭಿಪ್ರಾಯಗಳನ್ನು ನೇರವಾಗಿ ಟ್ರ್ಯಾಕ್ ಮಾಡಿ ವರದಿ ತಯಾರು ಮಾಡೋದು. ಓಕೆ, ಇನ್ನೊಬ್ಬರ ಪ್ರೈವಸಿಗೆ ಇದು ಏನಾಗೈತಿ, ಗೌಪ್ಯತೆಗೆ ಒಂದು ಥ್ರೆಟ್ ಆಗೈತಿ ಅಂತ ಹೇಳಿದ್ರು. ಇನ್ನು ಕೊನೆಯಲ್ಲಿ ನಾನು ನಿಮ್ಗೆ ಏನು ಹೇಳಬೇಕಾಗೈತೆ ಅಂದ್ರೆ, ಉತ್ತರಾಖಂಡ್ ಐತ್ಲಾ, ಭಾರತದೊಳಗೆ ಏಕರೂಪ ನಾಗರಿಕ ಸಂಹಿತೆ ತಂದ ಮೊದಲ ರಾಜ್ಯ ಆಗೈತಿ. ಸ್ವತಂತ್ರ ಭಾರತದ 78 ವರ್ಷದ ಇತಿಹಾಸದೊಳಗೆ ಇಂಡಿಯಾಸ್ UK ಉತ್ತರಾಖಂಡ್ UCC ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತಂದೈತಿ. ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತಂದದ ಏನು ಮಾಡ್ಯಾರ ಅಂದ್ರೆ, ಅಲ್ಲಿ ಲಿವಿಂಗ್ ಟುಗೆದರ್ ಐತ್ಲಾ, ಅಂದ್ರೆ ಸಹಜೀವನ ನಡೆಸೋದು, ಇದು ಐತ್ಲಾ, ಇದನ್ನು ಬ್ಯಾನ್ ಮಾಡ್ಯಾರ. ಸಹಜೀವನ ನಡೆಸಬೇಕು ಅಂದರೆ ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಯಾರ. ಈ ಕರ್ನಾಟಕದೊಳಗೆ ಯಾರು ಬೇಕಾದವ್ರು ಎಲ್ಲಿ ಬೇಕಾದಲ್ಲಿ ರಿಜಿಸ್ಟರ್ ಮಾಡ್ದೇ ಸಹಜೀವನ ನಡೆಸ್ಬೋದು. ಆದರೆ ಉತ್ತರಾಖಂಡದೊಳಗೆ ಹಿಂಗಿಲ್ಲ. ಸಹಜೀವನ ನಡೆಸಬೇಕು ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ 6 ತಿಂಗಳು ಜೈಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಉತ್ತರಾಖಂಡದ ವ್ಯಕ್ತಿಯೊಬ್ಬ ಇದು ನನ್ನ ಖಾಸಗಿತನದ ಉಲ್ಲಂಘನೆ, ಖಾಸಗಿ ಹಕ್ಕಿನ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಹಾಕ್ಯಾರ. ಹೌದಿಲ್ಲೋ? ಈಗ ಇಬ್ಬರು ಸಹಜೀವನ ನಡೆಸ್ತಾರೆ ಅಂದರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಅವ್ರದ್ದಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಇನ್ನೂ ಜಜ್ಮೆಂಟ್ ಕೊಟ್ಟಿಲ್ಲ ಗೈಸ್. ಲೆಟ್ಸ್ ವೆಯ್ಟ್. ಓಕೆ, ಹಾಗೇನಾದರೂ ಬಂದರೆ ಅದನ್ನು ನಾನು ನಿಮಗೆ ಡೆಫಿನೆಟ್ಲಿ ಮಾಡಿ ಹೇಳ್ತೀನಿ.
ಯೂನಿಫಾರ್ಮ್ ಸಿವಿಲ್ ಕೋಡ್, ನಾನು ಅನೇಕ ಇಂಥವೆಲ್ಲ ನಾಲೆಜಬಲ್ ಎಸ್ಸೆಗಳನ್ನ ಮಾಡಿದ್ದೀನಿ, ಎಸ್ಸೆನೂ ಮಾಡಿದ್ದೀನಿ. ಯು ಕ್ಯಾನ್ ವಾಚ್ ದ್ಯಾಟ್ ಗೈಸ್. ಒಂದು ಕ್ಲಾಸ್ ಕೇಳಿದ ಮೇಲೆ ಬರೀ ನೀವು ಕ್ಲಾಸ್ ಕೇಳೋದಲ್ಲ, ಮಜಾ ಬರಬೇಕು, ಜ್ಞಾನ ಬರಬೇಕು, ನಿಮಗೇನೋ ತಿಳ್ಕೊಂಡಂಗೆ ಆಗಬೇಕು. ಓಕೆ, ಸೊ ನಿಮಗೆ ತಿಳ್ಕೊಳ್ಳಿಲ್ಲ ಅಂದರೆ ಕ್ಲಾಸ್ ನೋಡಿ ವೇಸ್ಟ್. ಸೊ ನನ್ನ ಉದ್ದೇಶ ಅದೇ ಆಗಿರ್ತದೆ, ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋದು. ಕಮೆಂಟ್ ಮಾಡಿರಿ ವಿಡಿಯೋ ಬಗ್ಗೆ, ನೆಕ್ಸ್ಟ್ ಯಾವ ಪ್ರಕರಣ ಬೇಕು ಅನ್ನೋದನ್ನು ಕೂಡ ಹೇಳ್ರಿ. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ವಿಡಿಯೋ. ಎಲ್ಲ ಕಂಪ್ಲೀಟ್ ಹಿಸ್ಟಾರಿಕ್ ಕೇಸಸ್ನ ನಾನು ಮಾಡ್ತೀನಿ. ನೀವು ಮಾಡಬೇಕಾಗಿದೆ ಅಷ್ಟೇ, ನಿಮ್ಮ ಫ್ರೆಂಡ್ಸು, ನಿಮ್ಮ ಗ್ರೂಪು ಏನಾದರೂ ಇದ್ದರೆ ಅದರೊಳಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಮುಂದಿನ ಕೇಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.